ಹಟ್ಟಿಪಟ್ಟಣದ ಬಹುದಿನದ ಬೇಡಿಕೆಗೆ ಸರ್ಕಾರ ಅಸ್ತು ಎಂದಿದೆ. ಸಾರಿಗೆ ಸಂಸ್ಥೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ತಕ್ಷಣ 5 ಹೊಸ ಬಸ್ಗಳನ್ನು ನೀಡಿದ್ದಾರೆ. ಇನ್ನು 5 ಬಸ್ಗಳನ್ನು 1 ವಾರದೊಳಗೆ ಕೊಡುವ ಭರವಸೆ ನೀಡಿದ್ದಾರೆ. ನೂತನ ಬಸ್ ಡಿಪೋದ ಪ್ರಸ್ತಾವನೆಯು ಪಟ್ಟಣ ಪಂಚಾಯಿತಿಯಿಂದ ನೀಡಿದ್ದು, ಅದಕ್ಕೂ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಮುಂಬರುವ ಬಜೆಟ್ನಲ್ಲಿ ಹಟ್ಟಿಪಟ್ಟಣದಲ್ಲಿ ಬಸ್ ಡಿಪೋ ನಿರ್ಮಾಣಕ್ಕೆ ಅನುದಾನ ಕಾಯ್ದಿರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಹಟ್ಟಿಯಿಂದ ಪ್ರಮುಖ ಊರುಗಳಾದ ಕಲಬುರಗಿ, ಬಾಗಲಕೋಟೆ, ಬೆಳಗಾವಿ ಜಿಲ್ಲೆಗಳಿಗೆ ಹೋಗಲು ಬಸ್ ವ್ಯವಸ್ಥೆ ಇಲ್ಲ. ಈಗ ಓಡಿಸುತ್ತಿರುವ ಬಸ್ಗಳು ಹಳೆಯದಾಗಿವೆ, ಅನಾಹುತಕ್ಕೆ ಕಾರಣವಾಗುವ ಹಂತಕ್ಕೆ ಬಂದಿವೆ ಎಂಬ ದೂರಿತ್ತು. ಈ ದಿನ ಆ ಸಮಸ್ಯೆ ಬಗೆಹರಿದಿದೆ. ಈ ದಿನದಿಂದ ಹುಬ್ಬಳ್ಳಿ ಹಟ್ಟಿಗೆ 7 ಗಂಟೆ 30 ನಿಮಿಷಕ್ಕೆ ಮತ್ತು 8 ಗಂಟೆಗೆ ಹೀಗೆ 2 ಬಸ್ಗಳು ಓಡಾಟ ಆರಂಭಿಸಿದವು. ಇವು ರಾತ್ರಿ ಓಡಾಟ ನಡೆಸಿದರೆ ಗಂಗಾವತಿ ಹಟ್ಟಿ ಬಸ್ ಬೆಳಗ್ಗೆ 6 ಗಂಟೆಗೆ ಹೊರಡುವುದು. ರಾಯಚೂರಿನಿಂದ ಹಟ್ಟಿಗೆ ಬೆಳಗ್ಗೆ 9 ಗಂಟೆ 30 ನಿಮಿಷಕ್ಕೆ ಹೊರಡುವುದು. ಲಿಂಗಸೂಗೂರಿಗೆ 7 ಗಂಟೆ 30 ನಿಮಿಷಕ್ಕೆ ಹೊರಡಲಿದೆ. ಬಸ್ಗಳ ಸೌಕರ್ಯಕ್ಕಾಗಿ ಕಳೆದ 4 ದಿನಗಳಿಂದ ವಿವಿಧ ಸಂಘಟನೆಗಳು ಅನಿರ್ದಿಷ್ಟ ಧರಣಿ ನಡೆಸಿವೆ. ಎಲ್ಲಾ ಪಕ್ಷದ ಪ್ರಮುಖರು ಇದಕ್ಕೆ ಧ್ವನಿಗೂಡಿಸಿದ್ದಾರೆ. ನೂತನ ಬಸ್ಗಳ ಅನುಕೂಲಕ್ಕೆ ಮತ್ತು ಬಸ್ ಡಿಪೋಗೆ ಸಂಸದ ಜಿ. ಕುಮಾರ್ ನಾಯಕ್ ಅವರು ಮತ್ತು ಸ್ಥಳೀಯ ಶಾಸಕ ಡಿಎಸ್ ಹುಲ್ಗೇರಿ ಸಾರಿಗೆ ಮಂತ್ರಿಗೆ ಪತ್ರ ಬರೆದಿದ್ದರು. ಬಸ್ ಅಡಚಣೆ, ಅನಾನುಕೂಲದ ಬಗ್ಗೆ ವಿವರಿಸಿದ್ದರು. ಹಟ್ಟಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಎಂಡಿಆರ್ ಸಮದಾನೆ ಅವರು ಸಹ ಪತ್ರದ ಮುಖೇನ ಸಾರಿಗೆ ಮಂತ್ರಿಗೆ ಬಸ್ ಕೋರಿಕೆ ಇಟ್ಟಿದ್ದರು. ಈ ದಿನ ಬಸ್ ಸೌಕರ್ಯ ಒದಗಿಸಿದ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿಗೆ, ಸಂಸದ ಜಿ. ಕುಮಾರ್ ನಾಯಕ್ ಇವರಿಗೆ ಮತ್ತು ಡಿಎಸ್ ಹುಲ್ಗೇರಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಟ್ಟಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು.